ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 78. ಆಸ್ಪತ್ರೆಯಿಂದ ಹಿಂದಿರುಗುವ ಆ ಸಣ್ಣ ದೂರ ಯಾಮಿನಿಗೆ ಒಂದು ಯುಗದಂತೆ ತೋರಿತು. ಸ್ಕೂಟಿ ಓಡಿಸಿಕೊಂಡು ಬರುವಾಗಲೇ ಆಗಾಗ ಬರುತ್ತಿದ್ದ ತಲೆ ಸುತ್ತು ಅವಳನ್ನು ಕಂಗೆಡಿಸುತ್ತಿತ್ತು. ಕಳೆದ ಒಂದು ವಾರದಿಂದ ಅವಳು ಎದುರಿಸಿದ ಪ್ರತಿಯೊಂದು ದ್ರೋಹ ಮತ್ತು ನಿರಾಸೆಯು ಅವಳ ದೇಹಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸನ್ನು ಹೊಡೆದು ಹಾಕಿತ್ತು. ಆದರೆ ಈಗ ಅವಳ ಕೈಯಲ್ಲಿರುವ ಆ ವೈದ್ಯಕೀಯ ವರದಿಯು ಅವಳೊಳಗೆ ಒಂದು ಹೊಸ ಛಲವನ್ನು ಬಿತ್ತಿತ್ತು. ಇನ್ಮುಂದೆ ನಾನು ನನಗಾಗಿ ಬದುಕದಿದ್ದರೂ ನನಗಾಗಿ ಮಿಡಿಯುತ್ತಿರುವ ಈ ಜೀವಕ್ಕಾಗಿ ಆರೋಗ್ಯವಾಗಿರಬೇಕು ಎಂದು ಅವಳು ತನಗೆ ತಾನೇ ಹೇಳಿಕೊಂಡಳು. ವೇದನೆಯ ಅಂಚಿನಲ್ಲಿದ್ದ ಆ ಹುಡುಗಿಯ ತುಟಿಗಳಲ್ಲಿ ಮೊದಲ ಬಾರಿಗೆ ಮಾತೃತ್ವಕ್ಕೆ ಮೀಸಲಾದ ಮೃದುವಾದ ನಗು ಹರಳಿತು. ಮನೆ ಬಾಗಿಲಿಗೆ ಬಂದ ಕೂಡಲೇ ಸ್ಕೂಟಿಯನ್ನು ನಿಲ್ಲಿಸಿ ತನ್ನ ಜೀವನದ ರಹಸ್ಯವನ್ನು ಹೊತ್ತಿರುವ ಆ ವೈದ್ಯಕೀಯ ವರದಿಯನ್ನು ಯಾರ ಕಣ್ಣಿಗೂ ಬೀಳದಂತೆ ಸೀಟಿನ ಕೆಳಗೆ ಇಟ್ಟು ಲಾಕ್ ಮಾಡಿದಳು. ಮನೆಗೆ ಪ್ರವೇಶಿಸಿದ ಯಾಮಿನಿಗೆ ಆಘಾತವೊಂದು ಕಾದಿತ್ತು. ಹಾಲಿನಲ್ಲಿ ತನ್ನ ತಂದೆ ರವಿಚಂದ್ರನ್ ಕುಸಿದು ಕುಳಿತಿರುವುದನ್ನು ನೋಡಿದ ತಕ್ಷಣ ಅವಳ ಹೃದಯ ಒಂದು ಕ್ಷಣ ನಿಂತು ಹೋಯಿತು. ಅವರ ಪಕ್ಕದಲ್ಲಿ ಅಮ್ಮ ನಿಂತುಕೊಂಡು ತುಂಬ ಸಂಕಟ ಪಡಬೇಡಿ, ಆದದ್ದು ಆಗಿ ಹೋಯಿತು, ಅವರು ದೊಡ್ಡ ಮಂದಿ, ಇದಕ್ಕಿಂತ ಹೆಚ್ಚು ನಾವು ಏನು ತಾನೇ ಮಾಡಲು ಸಾಧ್ಯ ಎಂದು ಸಾಂತ್ವನ ಹೇಳುತ್ತಿದ್ದರು. ತನ್ನ ತಂದೆಯ ಆ ಕುಗ್ಗಿದ ನೋಟವನ್ನು ಕಂಡಾಗ ಯಾಮಿನಿಗೆ ಅಳು ಬಂದಿತ್ತು. ಆದರೆ ತಾನು ಹತ್ತರೆ ಅವರು ಇನ್ನಷ್ಟು ಹೊಡೆದು ಹೋಗುತ್ತಾರೆ ಎಂದು ಅರಿತವಳಾಗಿ ತನ್ನ ನೋವುಗಳನ್ನು ಒಂದು ನಗುವಿನೊಳಗೆ ಬಚ್ಚಿಟ್ಟುಕೊಂಡು ಅವರ ಬಳಿಗೆ ಹೋದಳು. ಅಪ್ಪ ಯಾವಾಗ ಬಂದ್ರಿ ಎಂದು ಸಾಮಾನ್ಯವಾಗಿ ಕೇಳುತ್ತಾ ಅವರ ಪಕ್ಕದಲ್ಲಿ ಕುಳಿತಳು. ರವಿಚಂದ್ರನ್ ಅವಳನ್ನು ದಿಟ್ಟಿಸಿ ನೋಡಿದರು. ಅವರ ಕಣ್ಣುಗಳಲ್ಲಿ ಕಂಡ ನೋವು ಯಾಮಿನಿಯನ್ನು ಸುಡುತ್ತಿತ್ತು. ಏನಮ್ಮ, ಇಷ್ಟು ದೊಡ್ಡ ಸಮಸ್ಯೆ ನಡೆದಿದೆ, ಒಂದು ಮಾತು ನನಗೆ ಫೋನ್ ಮಾಡಿ ಹೇಳಲಿಲ್ಲವಲ್ಲ? ನಿನಗೆ ಅಪ್ಪ ಅಂತ ಒಬ್ಬ ಇದ್ದಾನೆ ಅನ್ನೋದನ್ನು ಮರೆತು ಬಿಟ್ಟಿಯಾ? ಇಲ್ಲ ಅವನಿಂದ ಏನು ಮಾಡಲು ಸಾಧ್ಯ ಅಂತ ನಿರ್ಲಕ್ಷ್ಯ ಮಾಡಿದೆಯಾ ಎಂದು ಕೇಳುವಾಗಲೇ ಅವರ ಧ್ವನಿ ಗದ್ಗದಿತವಾಯಿತು. ಅಪ್ಪ, ಈಗ ಯಾಕೆ ಇದರ ಬಗ್ಗೆ ಮಾತನಾಡ್ತಾ ಇದ್ದೀರಾ? ನನ್ನ ಹಣೆ ಬರಹ ಸರಿಯಿಲ್ಲ ಅಂದವಳು ತನ್ನ ಅಮ್ಮನ ಕಡೆ ನೋಡಿ. ಯಾಕಮ್ಮ, ಅಪ್ಪ ಬಂದ ತಕ್ಷಣ ಎಲ್ಲವನ್ನೂ ಅವರ ಹತ್ತಿರ ಹೇಳಬೇಕಿತ್ತ? ಯಾಕಾಗಿ ಹೀಗೆ ಮಾಡಿದ್ರಿ ಎಂದು ತನ್ನ ತಾಯಿಯನ್ನು ಕೋಪದಿಂದ ಕೇಳಿದಳು. ವಿಷಯ ತಿಳಿದಿದ್ದರಿಂದಲೇ ನಾನು ಇಲ್ಲಿಗೆ ಬಂದೆ ಯಾಮಿನಿ ಎಂದು ಮಧ್ಯ ಬಾಯಿ ಹಾಕಿದ ರವಿಚಂದ್ರನ್, ಮಾಯಾ ಫೋನ್ ಮಾಡಿ ನಿನ್ನ ಮಾವನ ಹತ್ತಿರ ಎಲ್ಲ ವಿಷಯವನ್ನು ಹೇಳಿಬಿಟ್ಟಿದ್ದಾಳೆ, ಅದಕ್ಕಾಗಿಯೇ ನಾವು ಗಾಬರಿಯಾಗಿ ಹೊರಟು ಬಂದೆವು. ನೀನು ಇಷ್ಟು ಸಾಮಾನ್ಯವಾಗಿ ಇರುವುದನ್ನು ನೋಡಿದರೆ ನನಗೆ ಭಯವಾಗ್ತಿದೆ ಅಮ್ಮ. ನಿನ್ನ ಮನಸ್ಸಿನಲ್ಲಿರುವ ನೋವನ್ನು ಬಚ್ಚಿಟ್ಟುಕೊಂಡು ನಮಗಾಗಿ ಸುಳ್ಳು ನಗುತ್ತಿದ್ದೀಯಾ? ಜೀವನ ಪೂರ್ತಿ ಹೀಗೆಯೇ ಇರಲು ಸಾಧ್ಯವಾ? ಯಾಕಾಗಿ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕಿಕೊಟ್ಟೆ? ನಿನ್ನ ಮಾವ ಬಂದ ಮೇಲೆ ಏನಾದರೂ ಮಾತನಾಡಿ ಒಂದು ನಿರ್ಧಾರ ತೆಗೆದುಕೊಳ್ಳಬಹುದಿತ್ತಲ್ಲ ಎಂದರು ನಿಧಾನವಾಗಿ. ಯಾಮಿನಿ ಒಂದು ಕಹಿಯಾದ ನಗುವನ್ನು ಬೀರಿದಳು. ನಿಮಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅಪ್ಪ. ನನ್ನ ಮಾವನವರೇನು ನಮಗೇನು ದೇವರಲ್ಲ, ನಮ್ಮ ಜೀವನವನ್ನು ನಾಶ ಮಾಡಿದವರೇ ಅವರು ಅಂದಾಗ ರವಿಚಂದ್ರನ್ ಬೆಚ್ಚಿಬಿದ್ದರು. ಏನು ಮಾತನಾಡ್ತಾ ಇದ್ದೀಯಾ ಯಾಮಿನಿ ಎಂದು ಧ್ವನಿ ಎತ್ತಿ ಕೇಳಿದರು. ಹೌದಪ್ಪ, ನನ್ನ ಮದುವೆ ಹೇಗೆ ನಡೆಯಿತು ಅಂತ ನೀವು ಅಂದುಕೊಂಡಿದ್ದೀರಾ? ಮದುವೆ ಹುಡುಗಿ ಓಡಿ ಹೋದಳು, ಅವರ ಮರ್ಯಾದೆ ಹೋಗಬಾರದು ಅಂತ ನಿಮ್ಮ ಹತ್ತಿರ ಬಂದು ಹೆಣ್ಣು ಕೇಳಿದರು. ನೀವು ಅವರ ಗೌರವವನ್ನು ಉಳಿಸಲು ನನಗೆ ಮದುವೆ ಮಾಡಿಕೊಟ್ರಿ, ಹಾಗೆ ತಾನೇ? ವೇದನೆಯಿಂದ ಮುಂದುವರೆಸಿದಳು. ಆದರೆ ನಡೆದದ್ದು ಅದಲ್ಲಪ್ಪ. ಆ ಹುಡುಗಿ ಓಡಿ ಹೋಗಲಿಲ್ಲ, ಬೆದರಿಸಿ ಮಂಟಪದಿಂದ ಕಳುಹಿಸಿದ್ದೇ ಅವರು. ಅವರ ಮನೆಗೆ ಹೋಗಿ ಅಡಗಿ ನಡೆಯುವ ಸೊಸೆ ಬೇಕು ಅಂತ ಪ್ಲಾನ್ ಮಾಡಿ ನನ್ನನ್ನು ಸಿಕ್ಕಿ ಹಾಕಿಸಿದ್ದಾರೆ. ಆ ಹುಡುಗಿ ವಿಷ ಕುಡಿದು ಸಾಯಲು ಬಿದ್ದಿದ್ದನ್ನು ನನ್ನ ಗಂಡ ನೋಡಿದ ತಕ್ಷಣ ಎಲ್ಲವೂ ಬದಲಾಗಿ ಹೋಯಿತು. ಅವರ ಅಪ್ಪನ ಮೇಲಿದ್ದ ಕೋಪ ನನ್ನ ಮೇಲೆ ತಿರುಗಿತು. ಅವರು ನನ್ನನ್ನು ಹೊಡೆದು ಚಿತ್ರಹಿಂಸೆ ಮಾಡಿದ್ದರೂ ನಾನು ಸಹಿ ಹಾಕುತ್ತಿರಲಿಲ್ಲ. ಆದರೆ ಒಂದು ವಾರದಿಂದ ಒಂದು ಮಾತು ಕೂಡ ಆಡದೇ ಇದ್ದವರು ದಿಢೀರನೆ ಬಂದು ಡೈವರ್ಸ್ ಕೇಳಿದರು. ಇಷ್ಟವಿಲ್ಲದೆ ಇಬ್ಬರು ಯಾಕೆ ಒಟ್ಟಿಗೆ ಇದ್ದು ಜೀವನ ಪೂರ್ತಿ ಕಷ್ಟಪಡಬೇಕು? ಅದಕ್ಕೆ ಸಹಿ ಹಾಕಿ ಕೊಟ್ಟೆ.
ಅವರ ಇಷ್ಟದಂತೆ ಮದುವೆಯಾಗಿ ಸಂತೋಷವಾಗಿರಲಿ ಎಂದಳು ಪ್ರಬುದ್ಧ ಧ್ವನಿಯಲ್ಲಿ. ಇಲ್ಲಮ್ಮ, ಅಳಿಯನ ಬಗ್ಗೆ ನನಗೆ ಗೊತ್ತು. ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಇದು ಎಂದು ರವಿಚಂದ್ರನ್ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದಾಗ ಯಾಮಿನಿ ಅವರನ್ನು ತಡೆದಳು. ಅಪ್ಪ, ಪ್ಲೀಸ್, ಇನ್ನು ಇದರ ಬಗ್ಗೆ ಮಾತನಾಡೋದು ಬೇಡ. ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂದುಕೊಂಡೆ. ಆದರೆ ಹೀಗಿರುವ ಪರಿಸ್ಥಿತಿ ಅದಕ್ಕೆ ಸರಿಯಾಗುವುದಿಲ್ಲ. ನನ್ನ ವಿಚಾರವಾಗಿ ನೀವು ಇನ್ನು ನಿಮ್ಮ ಯಜಮಾನರ ಹತ್ತಿರ ಏನು ಮಾತನಾಡಬೇಡಿ. ಅವರು ಈ ಮನೆಗೆ ಬಾರದೇ ಇರುವುದೇ ಒಳ್ಳೆಯದು ಅಂದವಳು ನಾನು ಬರುವಾಗಲೇ ಊಟ ಮಾಡಿಕೊಂಡು ಬಂದಿದ್ದೇನೆ. ನನ್ನ ಬಗ್ಗೆ ಚಿಂತಿಸದೆ ನೀವು ಊಟ ಮಾಡಿ ಮಲಗಿಕೊಳ್ಳಿ ಎಂದು ಹೇಳಿ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕೋಣೆಯೊಳಗೆ ಹೋದವಳು ನಿಧಾನವಾಗಿ ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ಗೋಡೆಗೆ ಹೊರಗೆ ಕುಳಿತಳು. ಅಂದು ನಾನು ಮೂರ್ಖಳಾಗಿದ್ದರಿಂದ ನನ್ನ ಜೀವನ ಹಾಳಾಯಿತು. ಈಗ ಒಳ್ಳೆಯ ಜೀವನ ಸಿಕ್ಕರೂ ದಿಕ್ಕಿಲ್ಲದವಳಾಗಿ ಹುಟ್ಟಿದ ಮನೆಯಲ್ಲಿ ಬಂದು ಕೂತಿದ್ದೀನಿ. ಎಲ್ಲರೂ ನನ್ನನ್ನು ಅದೃಷ್ಟ ಇಲ್ಲದವಳು ಅಂತಾರೆ. ಆದರೆ ಇನ್ಮೇಲೆ ನಾನು ನನಗಾಗಿ ಅಲ್ಲದೆ ನಿನಗಾಗಿ ಬದುಕಬೇಕು ಅನ್ನುತ್ತಾ ತನ್ನ ಹೊಟ್ಟೆಯನ್ನು ಸವರಿಕೊಳ್ಳುತ್ತಲೇ, ನಿನಗೆ ಅಪ್ಪ, ತಾತ, ಅಜ್ಜಿ, ಅತ್ತೆ ಎಲ್ಲರೂ ಇದ್ದರೂ ಈ ನಿಮಿಷ ಅವರ್ಯಾರೂ ನಿನಗಿಲ್ಲ. ಇನ್ನು ಜೀವನ ಪೂರ್ತಿ ನಿನಗೆ ನಾನು ಮಾತ್ರ. ನಿನ್ನನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀನು ನನಗೆ ಬಲವಾಗಿರಬೇಕೇ ಹೊರತು ಬಲಹೀನತೆಯಾಗಿ ಬದಲಾಗಬಾರದು ಎಂದು ತನಗೆ ತಾನೇ ದೃಢವಾಗಿ ನಿರ್ಧರಿಸಿದಳು. ದೇವಸ್ಥಾನದಲ್ಲಿ ಆ ಸಂತೋಷದ ಸುದ್ದಿಯನ್ನು ತನ್ನ ಗಂಡನಿಗೆ ಹೇಳಲು ತುಡಿದಿದ್ದಳು. ಆದರೆ ಅದನ್ನು ಕೇಳಲು ಕೂಡ ಅವನು ಅವಳಿಗೆ ಅವಕಾಶ ನೀಡಲಿಲ್ಲ ಎಂಬ ಹಂಬಲ ಅವಳನ್ನು ಕಾಡುತ್ತಿತ್ತು. ಈಗಿರುವ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ನಿಜವನ್ನು ಹೇಳಿದರೆ ಅದು ಬಹುದೊಡ್ಡ ಭೂಕಂಪವನ್ನೇ ಸೃಷ್ಟಿಸುತ್ತದೆ ಎಂಬ ಕಾರಣದಿಂದ ತನ್ನ ಗರ್ಭವನ್ನು ಒಂದು ರಹಸ್ಯವಾಗಿ ತನ್ನೊಳಗೆ ಹುದುಗಿಸಿಟ್ಟುಕೊಂಡಳು. ಕಣ್ಣೀರಿನೊಂದಿಗೆ ತನ್ನ ತಲೆಗೆ ಕೈ ಆಸರೆ ನೀಡಿ ಕತ್ತಲ ಕೋಣೆಯಲ್ಲಿ ಬರೀ ನೆಲದ ಮೇಲೆ ಮುದುರಿ ಮಲಗಿಕೊಂಡಳು ಯಾಮಿನಿ. ತನಗೊಂದು ವಾರಸುದಾರ ಹುಟ್ಟಿದ್ದಾನೆ ಎಂಬುದು ಕೂಡ ತಿಳಿಯದೆ ತನ್ನ ಅಪ್ಪನ ಬಳಿ ಇನ್ನೂ ಅವರ ಸಂತತಿಗೆ ವಾರಸುದಾರ ಬರುವುದೇ ಇಲ್ಲ ಎಂದು ಶಪಥ ಮಾಡಿಬಿಟ್ಟು ತನ್ನ ಕೋಣೆಯಲ್ಲಿ ಸೀಲಿಂಗನ್ನು ದಿಟ್ಟಿಸುತ್ತಾ ಬರೀ ನೆಲದ ಮೇಲೆ ಮಲಗಿದ್ದ ವಿಷ್ಣು. ಇನ್ನೊಂದೆಡೆ ನಕ್ಷತ್ರ ಭಯದಲ್ಲಿ ಮುಳುಗಿರಲು ಅಥರ್ವ ಅವಳನ್ನು ಸಮಾಧಾನಪಡಿಸುತ್ತಿದ್ದನು. ನಕ್ಷತ್ರ, ಭಯಪಡಬೇಡ. ಹೊರಗಡೆ ಹಾಲ್ವಿನ್ ಕಮಾಂಡೋಗಳು ಇದ್ದಾರೆ. ನಿನಗೆ ಯಾವುದೇ ತೊಂದರೆ ಬರುವುದಿಲ್ಲ. ನಾನು ಇವತ್ತು ಮನೆಗೆ ಹೋಗಿ ನಮ್ಮ ಮದುವೆ ವಿಚಾರವಾಗಿ ಅಮ್ಮನ ಹತ್ತಿರ ಮಾತನಾಡುತ್ತೇನೆ. ಖಂಡಿತ ಎರಡು ಕುಟುಂಬಗಳು ಸೇರಿ ನಮ್ಮ ಮದುವೆಯನ್ನು ಮಾಡಿಸುತ್ತಾರೆ ಎಂದನು. ನನಗೆ ಅರ್ಥವಾಗ್ತಿದೆ. ಆದರೆ ಅತ್ತೆ ನನ್ನ ಮೇಲೆ ತುಂಬ ಕೋಪದಲ್ಲಿದ್ದಾರೆ. ಅವರು ನನ್ನನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಂದು ನಕ್ಷತ್ರ ಆತಂಕದಿಂದ ಕೇಳಿದಳು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಗೊಂದಲ ಮಾಡಿಕೊಳ್ಳಬೇಡ. ನಾನು ಬೆಳಿಗ್ಗೆ ಬಂದು ಬಿಡುತ್ತೇನೆ ಎಂದು ಹೇಳಿ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಬೀಳ್ಕೊಟ್ಟನು ಅಥರ್ವ. ಹೊರಬಂದವನು ಹಾಲ್ವಿನ್ ಬಳಿ ಭದ್ರತೆಯನ್ನು ಖಚಿತಪಡಿಸಿಕೊಂಡು ತನ್ನ ಕಾರನ್ನೇರಿ ಮನೆಗೆ ಹೊರಟನು. ಇತ್ತ ವಿಕ್ರಮ್ ಒಂದು ರೀತಿಯ ಉತ್ಸಾಹದಿಂದ ಗೇಟಿನೊಳಗೆ ಪ್ರವೇಶಿಸಿದನು. ಅವನೊಳಗೆ ಈಗ ಒಂದು ಹೊಸ ಚೈತನ್ಯ ಮನೆ ಮಾಡಿತ್ತು. ಮಾಯಾ ತನ್ನ ಪ್ರೀತಿಯನ್ನು ಒಪ್ಪಿಕೊಂಡಿದ್ದು ಒಂದೆಡೆಯಾದರೆ ಸೌಂದರ್ಯಾಳ ಬಳಿ ನಿಜವನ್ನು ಹೇಳಿ ಅವಳ ಒಪ್ಪಿಗೆಯನ್ನು ಪಡೆದದ್ದು ಅವನಿಗೆ 100% ಎನರ್ಜಿಯನ್ನು ನೀಡಿತ್ತು. ಕಾರನ್ನು ನಿಲ್ಲಿಸಿದವನು ಉತ್ಸಾಹ ತಡೆಯಲಾರದೆ ಮಧುವಿನ ನಂಬರ್ಗೆ ಕರೆ ಮಾಡಿದನು. ಇನ್ನೊಂದೆಡೆ ಫೋನ್ನಲ್ಲಿ ವಿಕ್ರಮ್ ಕರೆಯನ್ನು ನೋಡಿದ ಮಧುವಿಗೆ ಎದೆಯಲ್ಲಿ ಡವ ಡವ ಎಂದಿತು. ವಿಕ್ರಮ್ ಸರ್ ಯಾಕೆ ಈಗ ಕಾಲ್ ಮಾಡ್ತಾ ಇದ್ದಾರೆ ಎಂದು ಗಾಬರಿಯಾದವಳು ಫೋನ್ ತೆಗೆದುಕೊಳ್ಳದೆ ತಕ್ಷಣ ಮಾಯಾಗೆ ಕರೆ ಮಾಡಿದಳು. ಮಾಯಾ ತನ್ನ ಕೋಣೆಯಲ್ಲಿ ತಂದೆ ನೋಡಿರುವ ವರನ ಬಗ್ಗೆ ಯೋಚಿಸಿ ವೇದನೆಯಲ್ಲಿದ್ದಳು. ದಿಢೀರನೆ 1 ವಾರದಲ್ಲಿ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಅವರಂತೆಯೇ ಒಬ್ಬ ಲಾಯರನ್ನು ಅಪ್ಪ ನನಗಾಗಿ ಹುಡುಕಿರಬಹುದಾ? ಅಯ್ಯೋ ದೇವರೇ, ನನ್ನ ವಿಕ್ಕಿಯನ್ನು ಬಿಟ್ಟು ಇನ್ನೊಬ್ಬನನ್ನು ನನ್ನಿಂದ ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಅವಳು ಅಳುತ್ತಿದ್ದಾಗ ಮಧುವಿನ ಕರೆ ಬಂತು. ಮ್ಯಾಮ್, ವಿಕ್ರಮ್ ಸರ್ ಕಾಲ್ ಮಾಡ್ತಿದ್ದಾರೆ. ನನಗೆ ತುಂಬ ಭಯವಾಗ್ತಿದೆ. ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂದಳು ಮಧು. ಸರಿ, ಓಕೆ. ಈಗ ನೀನು ಹಾಗೆಯೇ ಕಾನ್ಫರೆನ್ಸ್ ಹಾಕು.
ನಾನು ಮಾತನಾಡುತ್ತೇನೆ ಎಂದು ಮಾಯಾ ಆದೇಶಿಸಲು ಹೀಗೋ ವಿಕ್ರಮ್ ಸಂಪರ್ಕಕ್ಕೆ ಬಂದನು. ಹೇ ಬೇಬಿ, ಐ ಲವ್ ಯು ಸೋ ಮಚ್ ಎಂದ. ವಿಕ್ರಮ್ ಧ್ವನಿಯಲ್ಲಿ ಅಷ್ಟೊಂದು ಉತ್ಸಾಹ ಇತ್ತು. ಇವತ್ತು ನಿನಗೆ ಒಂದು ಸಂತೋಷದ ವಿಷಯ ಹೇಳಬೇಕು. ನಾನು ಸೌಂದರ್ಯ ಹತ್ತಿರ ಮಾತನಾಡಿದೆ. ಅವಳು ಕೂಡ ಎಷ್ಟು ಖುಷಿಪಟ್ಟಳು ಗೊತ್ತಾ? ನಮ್ಮ ಪ್ರೀತಿಗೆ ಇದ್ದ ಅತಿ ದೊಡ್ಡ ಸಮಸ್ಯೆಯೇ ನೀನು. ನೀನೇ ಒಪ್ಪಿಕೊಂಡ ಮೇಲೆ ಸುತ್ತಮುತ್ತ ಇರುವ ಉಳಿದೆಲ್ಲವೂ ನನಗೆ ಬರೀ ಧೂಳಿನ ಸಮಾನ ಡಾರ್ಲಿಂಗ್ ಅಂದ. ವಿಕ್ರಮ್ ತೋರಿಸಿದ ಆ ಎನರ್ಜಿಯಿಂದ ಮಾಯಾ ಮುಖ ಕೆಂಪಾಯಿತು. ಆದರೆ ಒಳಗೊಳಗೆ ಇರುವ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಅವನ ಬಳಿ ಹಂಚಿಕೊಳ್ಳಲಾಗದೆ ಪರದಾಡಿದಳು. ವಿಕ್ಕಿ, ನೀವು ಏನೇ ಮಾತನಾಡಿದರೂ ನಮ್ಮ ಅಪ್ಪನ ಮನಸ್ಸು ಬದಲಾಗುವುದಿಲ್ಲ. ನನಗೇನು ಮಾಡಬೇಕೆಂದೇ ತಿಳಿಯುತ್ತಿಲ್ಲ ಎಂದು ಅವಳು ಗುಣುಗುಣಿಸಿದಳು. ಮಧು, ಅದೆಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಯಾವುದಕ್ಕೂ ಟೆನ್ಷನ್ ಆಗಬೇಡ, ರಿಲ್ಯಾಕ್ಸ್ ಆಗಿರು ಎಂದು ವಿಕ್ರಮ್ ಹೇಳುತ್ತಿರುವಾಗಲೇ ಅಥರ್ವನ ಕಾರಿನ ಹಾರನ್ ಸದ್ದು ಕೇಳಿಸಿತು. ಸೆಕ್ಯೂರಿಟಿ ಗೇಟ್ ತೆರೆಯಲು ಅಥರ್ವನ ಕಾರು ಗಾಂಭೀರ್ಯದಿಂದ ಒಳಗೆ ಪ್ರವೇಶಿಸಿತು. ಅದನ್ನು ನೋಡಿದ ವಿಕ್ರಮ್, ಮಧು ಇರು, ಅಣ್ಣ ಬರ್ತಿದ್ದಾನೆ, ಅವನ ಹತ್ತಿರ ಮಾತನಾಡು, ಅವನಿಗೊಂದು ಸರ್ಪ್ರೈಸ್ ಆಗಿರುತ್ತೆ ಎಂದನು. ಮಾಯಾ ಗಾಬರಿಯಾದಳು. ಅಯ್ಯೋ, ಇದರೊಂದಿಗೆ ಎಲ್ಲವೂ ಮುಗಿಯಿತು ಎಂದುಕೊಂಡವಳು ಬೇರೆ ದಾರಿ ಇಲ್ಲದೆ ಓಕೆ ವಿಕ್ಕಿ, ಕುಡಿ ಅಂದಳು. ಅಥರ್ವ ಕಾರಿನಿಂದ ಇಳಿದ ತಕ್ಷಣ ವಿಕ್ರಮ್ ಓಡಿ ಹೋಗಿ ಅವನನ್ನು ತಬ್ಬಿಕೊಂಡನು. ಹಾಯ್ ಅಣ್ಣ, ನಿನಗೆ 100 ವರ್ಷ ಆಯಸ್ಸು. ನಾನೇ ನಿನಗೆ ಕಾಲ್ ಮಾಡೋಣ ಅಂದುಕೊಂಡೆ, ನೀನೇ ಬಂದು ಬಿಟ್ಟೆ ಅಂದಾಗ, ಏನೋ ವಿಕ್ಕಿ ಇಷ್ಟು ಹ್ಯಾಪಿಯಾಗಿದ್ದೀಯಾ? ಸ್ಟಿಕ್ ಹಾಕಿಕೊಂಡು ಕಾಲು ನೋವಿನಲ್ಲೂ ಓಡಿ ಬರ್ತಿದ್ದೀಯಾ ಎಂದು ಕೇಳುತ್ತಾ ಅಥರ್ವ ಮುಗುಳ್ನಗಲು ವಿಕ್ರಮ್ ತನ್ನ ಫೋನನ್ನು ಚಾಚಿದನು. ಹೌದಣ್ಣ, ತುಂಬ ಸಂತೋಷವಾಗಿದ್ದೀನಿ. ಮಧು ನನ್ನನ್ನು ಒಪ್ಪಿಕೊಂಡಳು. ನಿನ್ನೆ ತಾನೇ ಭೇಟಿಯಾಗಿ ಸಮಾಧಾನ ಮಾಡಿದೆ ಅಂದವನು, ಮಧು ಲೈನ್ನಲ್ಲಿದ್ದಾಳೆ, ಮಾತನಾಡು ಎಂದು ಫೋನ್ ಕೊಟ್ಟನು. ಮಧುವ, ಏನೋ ಹೇಳ್ತಾ ಇದೀಯಾ ಅಂದ ಅಥರ್ವನ ಮುಖ ತಕ್ಷಣ ಬದಲಾಯಿತು. ಅಣ್ಣ, ಮಧು ನಮ್ಮ ಮದುವೆಗೆ ಒಪ್ಪಿಕೊಂಡಿದ್ದಾಳೆ. ನಿಮ್ಮ ಮದುವೆ ಮುಗಿದ ಕೂಡಲೇ ನೀನೇ ನಮ್ಮ ಮದುವೆಯನ್ನು ಮಾಡಿಸಬೇಕು ಎಂದು ವಿಕ್ರಮ್ ಪಟಪಟನೆ ಮಾತನಾಡಲು ಅಥರ್ವನ ಕಣ್ಣುಗಳು ಕೆಂಪಾದವು. ಏಯ್ ಹುಚ್ಚ ನಿನಗೆ? ನಿನಗೆ ಸೌಂದರ್ಯಳನ್ನು ತಾನೇ ನಿಶ್ಚಯಿಸಿದ್ದೇವೆ, ಈಗ ಹೋಗಿ ಹೀಗೆ ಮಾತನಾಡ್ತಾ ಇದ್ದೀಯಾ ಎಂದು ಅಥರ್ವ ಕೋಪದಿಂದ ಕಿರುಚಲು ಪ್ರಾರಂಭಿಸಿದನು. ಪ್ಲೀಸ್ ಅಣ್ಣ, ಮಧುವನ್ನು ನನ್ನಿಂದ ಮರೆಯಲು ಸಾಧ್ಯವಿಲ್ಲ. ಸೌಂದರ್ಯಳನ್ನು ನಾನು ಕನ್ವಿನ್ಸ್ ಮಾಡಿದ್ದೇನೆ. ಅವಳು ನನ್ನ ಫ್ರೆಂಡ್ ಮಾತ್ರ ಅಂತ ನಿನಗೆ ಗೊತ್ತು. ನಮ್ಮ ಪ್ರೀತಿಗೆ ಅವಳು ಓಕೆ ಅಂದಿದ್ದಾಳೆ. ಮಧು ಈಗ ತಾನೇ ಮನಸ್ಸು ಬದಲಾಯಿಸಿದ್ದಾಳೆ. ನೀನು ಕೋಪಗೊಂಡರೆ ಅವಳು ಮತ್ತೆ ನನ್ನನ್ನು ಬೇಡ ಎಂದು ಹೇಳಿಬಿಡುತ್ತಾಳೆ ಎಂದು ವಿಕ್ರಮ್ ಮಗುವಿನಂತೆ ಬೇಡಿಕೊಂಡನು. ಅಥರ್ವ ಕಿರಿಕಿರಿಯಿಂದ ಫೋನ್ ಈಸ್ಕೊಂಡನು. ಮರು ತುದಿಯಲ್ಲಿ ಮಾಯಾ ಹೃದಯ 1 ನಿಮಿಷ ನಿಂತು ಬಡಿಯಿತು. ಅಥರ್ವ ಫೋನ್ ಈಸ್ಕೊಂಡು ಹಲೋ ಎಂದ ಆ ಕ್ಷಣ ಮಾಯಾಗೆ ಉಸಿರೇ ನಿಂತು ಹೋಗುವಂತಿತ್ತು. ಅವಳು ಮೌನವಾಗಿರಲು ಪರಿಸ್ಥಿತಿಯನ್ನು ಅರಿತ ಮಧುಮಿತ ತನ್ನ ಧ್ವನಿಯನ್ನು ಸರಿಪಡಿಸಿಕೊಂಡು, ಹಲೋ ಸರ್ ಎಂದು ಸಣ್ಣ ನಡುಕದಿಂದ ಮಾತನಾಡಿದಳು. ಅಥರ್ವ ತನ್ನ ಗಾಂಭೀರ್ಯದ ಧ್ವನಿಯಲ್ಲಿ, ಏನಮ್ಮ, ಅಂದು ನಿನ್ನ ಮನೆಗೆ ಬಂದು ನೋಡಿದಾಗ ಅವನನ್ನು ಇಷ್ಟವಿಲ್ಲ, ಇನ್ಮುಂದೆ ಡಿಸ್ಟರ್ಬ್ ಮಾಡಿದರೆ ಸತ್ತು ಹೋಗುತ್ತೇನೆ ಅಂತ ಏನೇನೋ ಹೇಳಿದ್ದೆ. ಈಗ ವಿಕ್ರಮ್ ಏನೇನೋ ಹೇಳ್ತಿದ್ದಾನೆ, ಇದರಲ್ಲಿ ಯಾವುದು ನಿಜ ಎಂದು ಕಟುವಾಗಿ ಕೇಳಿದನು. ಶಾಂತವಾಗಿ ಕೇಳಿಸಿಕೊಳ್ಳುತ್ತಿದ್ದ ಮಾಯಾಗೆ ಎದೆ ಬಡಿತ ಶುರುವಾಯಿತು. ಮಧುಮಿತ ಪರಿಸ್ಥಿತಿಯನ್ನು ನಿಭಾಯಿಸಲು ತೊಡಗಿದಳು. ಸಾರಿ ಸರ್, ಅಂದಿದ್ದ ಪರಿಸ್ಥಿತಿಯಲ್ಲಿ ಹಾಗೆ ಹೇಳಿಬಿಟ್ಟೆ. ಆದರೆ ಈಗ ನನಗೆ ವಿಕ್ರಮ್ ಸರ್ನ ಮರೆಯಲು ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿಯೇ ಅದೂ ಅಲ್ಲದೆ ನಾನು ಅವರನ್ನು ನೋಡಲು ಹೋಗಲಿಲ್ಲ. ಅವರೇ ನಿನ್ನೆ ನನ್ನನ್ನು ನೋಡಿದರು. ಅದಕ್ಕಾಗಿಯೇ ಎಂದು ಮಾತುಗಳನ್ನು ತಡವರಿಸುತ್ತಾ ನುಂಗಿದಳು. ನನಗೆ ನೀನು ಈಗ ಮಾತನಾಡುತ್ತಿರುವುದು ಯಾವುದೂ ಅರ್ಥವಾಗುತ್ತಿಲ್ಲ. ಅವನಿಗೆ ನಾವು ಇನ್ನೊಂದು ಹುಡುಗಿಯೊಟ್ಟಿಗೆ ಮಾತನಾಡಿ ಮುಗಿಸಿದ್ದೇವೆ. ಮುಂದಿನ ವಾರ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ಅಂದುಕೊಳ್ಳುತ್ತಿರುವಾಗ ನೀನು ಹೀಗೆ ಹೇಳ್ತಿದ್ದೀಯ. ಅವನು ತುಂಬ ಜಾಲಿಯಾದ ಹುಡುಗ. ನಿನ್ನಿಂದ ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಅವನೊಳಗಿದ್ದ ಆ ಮಗು ಸ್ವಭಾವ ಸತ್ತು ಹೋಗಿ ಒಬ್ಬ ಲವ್ ಫೇಲ್ಯೂರ್ ದೇವದಾಸ್ನಂತೆ ಇಷ್ಟು ದಿನ ಮನೆಯಲ್ಲಿದ್ದನು ಅಂದವನು ಮುಂದುವರೆಸಿ,
ಮತ್ತೆ ಇವತ್ತೇ ಸಂತೋಷವಾಗಿ ನಕ್ಕು ಮಾತನಾಡಿದ್ದಾನೆ. ಅಲ್ಲಿಯವರೆಗೂ ನನಗೆ ಸಂತೋಷವೇ, ಆದರೆ ನೀನು ಮತ್ತೆ ಮನಸ್ಸು ಬದಲಾಯಿಸಿ ಅವನನ್ನು ಅಳಿಸಿದರೆ ಆಮೇಲೆ ಈ ಅಥರ್ವನನ್ನು ಬೇರೆ ರೀತಿಯಲ್ಲೇ ನೋಡಬೇಕಾಗುತ್ತದೆ ಎಂದು ಎಚ್ಚರಿಸಿದನು. ತಕ್ಷಣ ಮಧು, ಇಲ್ಲ ಸರ್, ಹಾಗೇನಿಲ್ಲ ಎಂದು ಗಾಬರಿಯಾಗಲು ಅಥರ್ವ ಮುಂದಿನ ಬಾಂಬ್ ಹಾಕಿದನು. ಸರಿಯಮ್ಮ, ನಿನ್ನ ಮನೆಗೆ ನಾವು ಬಂದು ಶಾಸ್ತ್ರೋಕ್ತವಾಗಿ ಮಾತನಾಡುತ್ತೇವೆ ಅಂದಾಗ ಮಾಯಾಗೆ ಆಘಾತವಾಯಿತು. ಅಯ್ಯೋ ಸರ್, ನೀವು ಅಂದುಕೊಂಡಂತೆ ಇಲ್ಲ. ನಮ್ಮ ಮನೆಗೆ ಬಂದು ಮಾತನಾಡಿದರೆ ನಮ್ಮ ಅಪ್ಪ ಖಂಡಿತ ಒಪ್ಪುವುದಿಲ್ಲ. ಅವರು ಸೆಕ್ಯೂರಿಟಿ ಆಗಿರಬಹುದು, ಆದರೂ ತುಂಬ ಸ್ವಾಭಿಮಾನಿ. ಅವರು ಕುಟುಂಬದ ಗೌರವವನ್ನು ಯೋಚಿಸುತ್ತಾರೆ. ಈಗಾಗಲೇ ನನಗೆ ಮದುವೆ ನಿಶ್ಚಯವಾಗಿರುವ ಪರಿಸ್ಥಿತಿಯಲ್ಲಿ ಅದನ್ನು ಬದಲಾಯಿಸಿ ನಿಮ್ಮ ತಮ್ಮನಿಗೆ ನನ್ನನ್ನು ಮದುವೆ ಮಾಡಿಕೊಡಲು ಅವರು ಒಪ್ಪುವುದಿಲ್ಲ. ಸ್ವಲ್ಪ ದಿನ ಇದರ ಬಗ್ಗೆ ನೀವು ಏನೂ ಮಾತನಾಡಬೇಡಿ ಸರ್, ನಾನೇ ಮನೆಯಲ್ಲಿ ಮಾತನಾಡಿ ಕನ್ವಿನ್ಸ್ ಮಾಡುತ್ತೇನೆ ಎಂದು ಮಧುಮಿತಾ ಈಗಾಗಲೇ ಮಾಯಾ ಕೊಟ್ಟಿದ್ದ ಮಾಹಿತಿಯನ್ನು ಇಟ್ಕೊಂಡು ನಿಭಾಯಿಸಿದಳು. ಹೇಗಮ್ಮ ಇದು? ಇದೇನು ಆಟದ ವಿಷಯವಾ ಎಂದು ಅವನು ಬೆದರಿಸುವಂತೆ ಕೇಳಲು, ಹಾಗೇನಿಲ್ಲ ಸರ್, ನಾನು ನಮ್ಮ ಅಪ್ಪನ ಹತ್ತಿರ ಮಾತನಾಡುತ್ತೇನೆ. ನೀವು ಬಂದರೆ ಅದು ಮತ್ತೆ ಸಮಸ್ಯೆಯಾಗುತ್ತದೆ. ಆಮೇಲೆ ನಾನು ಮತ್ತು ಅವರು ಸೇರಲು ಸಾಧ್ಯವೇ ಆಗುವುದಿಲ್ಲ ಎಂದು ಒಂದು ರೀತಿಯಲ್ಲಿ ನಿಭಾಯಿಸಿದಳು ಮಧು. ಅಥರ್ವನ ಧ್ವನಿ ಈಗ ಮೃದುವಾಯಿತು. ಸರಿಯಮ್ಮ, ನೀನು ಯಾವುದರ ಬಗ್ಗೆಯೂ ಚಿಂತಿಸಬೇಡ. ವಿಕ್ರಮ್ನೇ ನನಗೆ ಎಲ್ಲವೂ. ಅವನ ಸಂತೋಷ ನನಗೆ ಮುಖ್ಯ. ನಾನು ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ. ನೀನು ನಿಮ್ಮ ಅಪ್ಪನ ಹತ್ತಿರ ಮಾತನಾಡಿ ಸಮಾಧಾನ ಮಾಡಿಡು. ಮುಂದಿನ ವಾರ ನನ್ನ ಮದುವೆ ಮುಗಿದ ತಕ್ಷಣ ಮುಂದಿನದ್ದು ನಿಮ್ಮ ಮದುವೆಯನ್ನೇ ಮಾಡಬೇಕು. ಆದರೆ ನನ್ನ ಮದುವೆಯಂತೆ ನಿಮ್ಮ ಮದುವೆ ಸಿಂಪಲ್ ಆಗಿ ನಡೆಯುವುದಿಲ್ಲ. ನನ್ನ ವಿಕ್ರಮ್ ಮದುವೆ ಈ ಜಗತ್ತೇ ಬೆರಗಾಗುವಷ್ಟು ಅದ್ಧೂರಿಯಾಗಿ ನಡೆಯುತ್ತದೆ. ನಿಮ್ಮ ಮನೆಗೆ ಬಂದು ನಿಮ್ಮ ಅಪ್ಪನನ್ನು ಒಪ್ಪಿಸಬೇಕಾದ ಜವಾಬ್ದಾರಿ ನನ್ನದು. ಸರಿಯಮ್ಮ, ನೀನು ಧೈರ್ಯವಾಗಿರು. ನಾನು ವಿಕ್ಕಿ ಹತ್ತಿರ ಫೋನ್ ಕೊಡುತ್ತೇನೆ ಎಂದವನು ತಮ್ಮನಿಗೆ ಫೋನ್ ನೀಡಿದನು. ನೀನು ಮಾತನಾಡ್ತಾ ಇರು ವಿಕ್ಕಿ, ನಾನು ಅಮ್ಮನ ಹತ್ತಿರ ಹೋಗಿ ಸ್ವಲ್ಪ ಮಾತನಾಡಬೇಕಾಗಿದೆ ಎಂದು ಹೇಳಿ ಅಥರ್ವ ಅಲ್ಲಿಂದ ತೆರಳಿದನು. ವಿಕ್ರಮ್ ಫೋನ್ ಇಸ್ಕೊಂಡು ಕೂಡಲೇ ಉತ್ಸಾಹದಲ್ಲಿ ಉಮ್ಮ 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 ಎಂದು ಫೋನ್ ಮೂಲಕವೇ ಮುತ್ತುಗಳ ಸುರಿಮಳೆಗೈಯಲು ಮಾಯಾಗೆ ಉಸಿರು ಕಟ್ಟಿದಂತಾಯಿತು. ತಕ್ಷಣ ಮಧು ಫೋನನ್ನು ಕಿವಿಯಿಂದ ದೂರವಿಟ್ಟಳು. ಏನು ಮಧು, ನಮ್ಮ ಅಣ್ಣ ಕೋಪದಿಂದ ಶುರು ಮಾಡಿದರೂ ಎಷ್ಟು ಸಾಫ್ಟಾಗಿ ಮಾತನಾಡಿದ್ರು ನೋಡಿದ್ಯಾ? ಅವರ ಪ್ರಾಣವೇ ನಾನು, ನನಗಾಗಿ ಏನು ಬೇಕಾದರೂ ಮಾಡ್ತಾರೆ ಎಂದು ವಿಕ್ರಮ್ ಮತ್ತೆ ಹೆಮ್ಮೆಯಿಂದ ಹೇಳಲು, ಇಲ್ಲ ವಿಕ್ಕಿ, ನಮ್ಮ ಅಪ್ಪನ ಹತ್ತಿರ ಮಾತ್ರ ನಿಮ್ಮ ಅಣ್ಣ ಬಂದು ಮಾತನಾಡುವುದು ಬೇಡ. ಉಳಿದಂತೆ ನಾನು ಎಲ್ಲವನ್ನು ಸರಿ ಮಾಡಲು ಪ್ರಯತ್ನಿಸುತ್ತೇನೆ ಅಂದಳು ಮಧು. ಓಕೆ ಡಾರ್ಲಿಂಗ್, ನೀನು ಹೇಳಿದ ಮೇಲೆ ಅದಕ್ಕೆ ಮರುಮಾತಿಲ್ಲ ಎಂದನು ವಿಕ್ರಮ್. ಮಾಯಾ ಮುಂದುವರೆಸಿದಳು. ಆಮೇಲೆ ಒಂದು ಮುಖ್ಯವಾದ ವಿಷಯ, ಇನ್ನು ಮುಂದೆ ಈ ನಂಬರ್ಗೆ ನೀವು ಕಾಲ್ ಮಾಡಬೇಡಿ. ನಾವು ಮಾತನಾಡುವಾಗ ಯಾವಾಗಲಾದರೂ ಕಾಲ್ ಎಂಗೇಜ್ಡ್ ಅಂತ ಬಂದರೆ ಅಪ್ಪನಿಗೆ ಅನುಮಾನ ಬರುತ್ತದೆ. ಅದಕ್ಕೆ ನಾನು ಬೇರೆ ಒಂದು ನಂಬರ್ ತೆಗೆದುಕೊಂಡು ಬೆಳಿಗ್ಗೆ ನಿಮಗೆ ಕಾಲ್ ಮಾಡುತ್ತೇನೆ. ಇನ್ಮೇಲೆ ನಾವು ಆ ನಂಬರ್ನಲ್ಲೇ ಮಾತನಾಡಿಕೊಳ್ಳೋಣ, ಸರಿನಾ ಅಂದಳು. ವಿಕ್ರಮ್ ನಕ್ಕನು. ನನ್ನ ಬಂಗಾರ, ನೀನ್ಯಾಕೆ ಕಷ್ಟಪಟ್ಟು ತಗೋತೀಯ? ನಿನ್ನ ಗಂಡ ನಾನು ಇರುವಾಗ ನಿನಗೆ ಸಿಮ್ ಕಾರ್ಡ್ ಏನು, ಹೊಸ ಮೊಬೈಲ್ ಫೋನನ್ನೇ ನಾನು ಕೊಡಿಸುತ್ತೇನೆ. ನಾಳೆ ಬೆಳಿಗ್ಗೆ ಸರಿಯಾಗಿ 6 ಗಂಟೆಗೆ ನಾನು ದೇವಸ್ಥಾನದಲ್ಲಿ ಇರುತ್ತೇನೆ. ನೀನೂ ಬಂದು ಬಿಡು. ನಿನಗಾಗಿ ನಾನು ಒಂದು ಗಿಫ್ಟ್ ತೆಗೆದುಕೊಂಡು ಬರ್ತೀನಿ ಎಂದನು. ಏನು ಗಿಫ್ಟು ಎಂದು ಮಾಯಾ ಕುತೂಹಲದಿಂದ ಕೇಳಲು, ಅದೆಲ್ಲ ಸೀಕ್ರೆಟ್ ಬೇಬಿ, ಈಗ ಹೇಳುವುದಿಲ್ಲ. ಐ ಲವ್ ಯು ಡಾರ್ಲಿಂಗ್, ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡು ಎಂದು ಮತ್ತೆ ಮುತ್ತಿನ ಮಳೆಗೆರೆದು ಫೋನ್ ಕಟ್ ಮಾಡಿದನು ವಿಕ್ರಮ್. ಫೋನ್ ಇಟ್ಟ ವಿಕ್ರಮ್ಗೆ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ತನ್ನ ಪ್ರೀತಿಗೂ ಅಣ್ಣನ ಸಮ್ಮತಿಗೂ ನಡುವೆ ಇದ್ದ ಅತಿ ದೊಡ್ಡ ತಡೆಗೋಡೆ ನಿವಾರಣೆಯಾದಂತೆ ಅವನಿಗೆ ಭಾಸವಾಯಿತು. ಆ ಖುಷಿಯಲ್ಲಿ ಮತ್ತೆ ಕಾರು ಹತ್ತಿ ಕುಳಿತನು. ಅವನ ಗುರಿ ಈಗ ಶಾಪಿಂಗ್ ಮಾಲ್. ನನ್ನ ಬೇಬಿಗೆ ನಾನು ಕೊಡಲಿರುವ ಮೊದಲ ಗಿಫ್ಟ್, ಅವಳ ಕಷ್ಟವೆಲ್ಲ ತೀರಬೇಕು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಗಾಡಿಯನ್ನು ವೇಗವಾಗಿ ಓಡಿಸಿದನು. ಅದೇ ವೇಳೆಯಲ್ಲಿ ಅಥರ್ವ ತನ್ನ ಅಮ್ಮನ ಕೋಣೆಯೊಳಗೆ ಪ್ರವೇಶಿಸಿದನು. ಅಮ್ಮ ಎಂದು ಹತ್ತಿರ ಹೋಗಲು, ಅಮ್ಮ ಬದುಕಿದ್ದಾಳೆ ಅನ್ನೋ ವಿಷಯ ನಿನಗೆ
ಗೊತ್ತಿದೆಯಾ ಕಂದ ಎಂದ ಕೂಡಲೇ ತಕ್ಷಣ ಅವರ ಪಾದದ ಬಳಿ ಕುಸಿದವನು, ಅಮ್ಮ ಪ್ಲೀಸ್, ನಿಮಗೆ ನನ್ನ ಮೇಲೆ ಕೋಪವಿದ್ದರೆ ನನ್ನನ್ನು ಹೊಡೆಯಿರಿ, ಬೈಯಿರಿ, ಆದರೆ ಹೀಗೆಲ್ಲ ಮಾತನಾಡಬೇಡಿ ಅಮ್ಮ, ನನ್ನಿಂದ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದು ಕಣ್ಣೀರು ಹಾಕಿದನು. ಇಷ್ಟು ದಿನ ನೀನು ನನ್ನ ಮಾತನ್ನು ಮೀರಿದ್ದೇ ಇಲ್ಲ, ಆದರೆ ಈಗ ಅವಳಿಗಾಗಿ ನೀನು ಮನೆಯಿಂದ ಹೊರಟು ಹೋದರೆ ಪ್ಲೀಸ್ ಅಥರ್ವ, ನನ್ನಿಂದ ಈಗ ನಿನ್ನ ಹತ್ತಿರ ಏನೂ ಮಾತನಾಡಲು ಸಾಧ್ಯವಿಲ್ಲ. ನೀನು ಮೊದಲು ರೂಮಿನಿಂದ ಹೊರಗೆ ಹೋಗು ಎಂದರು. ಅವನ ಮನಸ್ಸು ಚೂರು ಚೂರಾಯಿತು. ಅಮ್ಮ ಪ್ಲೀಸ್ ಎಂದು ಅವರ ಕೈ ಹಿಡಿದನು. ಅವನ ಕೈಯನ್ನು ತಳ್ಳಿ ಖಾಲಿ ಕುರ್ಚಿಯನ್ನು ಕಿಟಕಿಯ ಕಡೆಗೆ ತಿರುಗಿಸಿಕೊಂಡವರು, ಈಗ ನಾನು ನಿನ್ನ ಹತ್ತಿರ ಮಾತನಾಡುವ ಮನಸ್ಥಿತಿಯಲ್ಲಿಲ್ಲ, ಪ್ಲೀಸ್ ಔಟ್ ಅಥರ್ವ ಎಂದು ಕೂಗಿ ಹೇಳಲು ಕಣ್ಣೀರಿನೊಂದಿಗೆ ಹೊರಬಂದವನು ಹಾಲನ್ನು ದಾಟಿ ಹೋಗುವಾಗ ಯಾಶಿಕಾ ಗ್ರೂಫ್ ಅವನನ್ನು ಕೀಳಾಗಿ ಅಣಕಿಸುವಂತೆ ನೋಡಿತು. ಯಾವುದನ್ನೂ ಲೆಕ್ಕಿಸದೆ ತನ್ನ ಕೋಣೆಗೆ ಹೋದವನು ಕತ್ತಲ ಕೋಣೆಯಲ್ಲಿ ಹಾಗೆಯೇ ಹಾಸಿಗೆಯ ಮೇಲೆ ಒರಗಿದನು. ಇನ್ನೊಂದೆಡೆ ಮಾಲ್ಗೆ ಪ್ರವೇಶಿಸಿದ ವಿಕ್ರಮ್ ನೇರವಾಗಿ ಆಪಲ್ ಸ್ಟೋರ್ಗೆ ಹೋದನು. ಅಲ್ಲಿ ಸಾಲಾಗಿ ಜೋಡಿಸಿಟ್ಟಿದ್ದ ಫೋನ್ಗಳನ್ನು ನೋಡಿದವನು ಕಣ್ಮನ ಸೆಳೆಯುವ ನ್ಯಾಚುರಲ್ ಟೈಟಾನಿಯಂ ಬಣ್ಣದ ಹೊಸ ಐಫೋನ್ ಅನ್ನು ಆರಿಸಿದನು. ಇದೇ ಅವಳಿಗೆ ಸರಿಯಾಗಿ ಒಪ್ಪುತ್ತದೆ ಎಂದುಕೊಂಡವನು ಅದನ್ನು ತಕ್ಷಣವೇ ಖರೀದಿಸಿದನು. ಮುಂದಾಗಿ ಸಿಮ್ ಕಾರ್ಡ್ ಶಾಪ್ಗೆ ಹೋದನು. ಅಲ್ಲಿ ಕುಳಿತಿದ್ದ ಸಿಬ್ಬಂದಿಯ ಬಳಿ, ನನಗೊಂದು ಜಿಯೋ ಸಿಮ್ ಬೇಕು, ಆದರೆ ಒಂದು ಕಂಡೀಷನ್. ನಾನು ಈಗ ಯೂಸ್ ಮಾಡ್ತಿರೋ ಈ ನಂಬರ್ನ ಕೊನೆಯ ಒಂದು ಡಿಜಿಟ್ ಮಾತ್ರ ಬದಲಾಗುವಂಥ ಒಂದು ಫ್ಯಾನ್ಸಿ ನಂಬರ್ ಬೇಕು, ಸಾಧ್ಯವಲ್ವಾ ಎಂದು ಕೇಳಿದನು. ಆ ಸಿಬ್ಬಂದಿ ಹುಡುಕಿ ನೋಡಿ, ಖಂಡಿತ ಸರ್, ನಿಮ್ಮ ನಂಬರ್ನ ಕೊನೆಯ ಡಿಜಿಟ್ ಮಾತ್ರ ಬದಲಾಗುವಂಥ ಒಂದು ನಂಬರ್ ಇದೆ ಎಂದು ಒಂದು ನಂಬರ್ ತೋರಿಸಲು ವಿಕ್ರಮ್ನ ಮುಖ ಅರಳಿತು. ಸೂಪರ್, ಇದನ್ನು ಈಗಲೇ ಆಕ್ಟಿವೇಟ್ ಮಾಡಿಬಿಡಿ ಎಂದು ಹೇಳಿ ಅದಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮುಗಿಸಿದನು. ತನ್ನ ನಂಬರ್ ಮತ್ತು ಅವಳ ನಂಬರ್ ಬಹುತೇಕ ಒಂದೇ ಆಗಿರುವುದು ಅವರ ನಡುವಿನ ಅನ್ಯೋನ್ಯತೆಯನ್ನು ಸೂಚಿಸುತ್ತದೆ ಎಂದು ಅವನು ಭಾವಿಸಿ ಖುಷಿಪಟ್ಟನು. ಖರೀದಿಸಿದ ಆ ಹೊಸ ಐಫೋನ್ನಲ್ಲಿ ಅವನು ತನ್ನ ನಂಬರನ್ನು ಹಸ್ಬೆಂಡ್ ಎಂದು ಸೇವ್ ಮಾಡಿ ಅದನ್ನು ಒಂದು ಸುಂದರವಾದ ಗಿಫ್ಟ್ ಬಾಕ್ಸ್ನಲ್ಲಿಟ್ಟು ಕಣ್ಮನ ಸೆಳೆಯುವಂತೆ ಪ್ಯಾಕ್ ಮಾಡಲು ಹೇಳಿದನು. ನಾಳೆ ಬೆಳಿಗ್ಗೆ ಇದನ್ನು ಮಧುವಿಗೆ ಕೊಟ್ಟಾಗ ಅವಳ ಮುಖದಲ್ಲಿ ಮೂಡುವ ಆಶ್ಚರ್ಯವನ್ನು ನೋಡಲು ನಾನು ಕಾಯುತ್ತಿದ್ದೇನೆ ಅಂದುಕೊಂಡರೂ ಅವನ ಉತ್ಸಾಹ ಕಡಿಮೆಯಾಗಲಿಲ್ಲ. ಫೋನನ್ನು ಅವಳ ಅನುಕೂಲಕ್ಕಾಗಿ ನಾನು ಕೊಡಿಸುತ್ತಿದ್ದೇನೆಂದು ಹೇಳಿದ್ದು, ಆದರೆ ಅವಳು ನಿರೀಕ್ಷಿಸದ ಒಂದು ಸರ್ಪ್ರೈಸ್ ಕೊಡಬೇಕಲ್ಲವಾ ಎಂದುಕೊಂಡವನ ಕಣ್ಣುಗಳು ಪಕ್ಕದಲ್ಲೇ ಇದ್ದ ಪ್ರಸಿದ್ಧ ಜ್ಯುವೆಲರಿ ಶಾಪ್ ಮೇಲೆ ಬಿತ್ತು. ಗಾಡಿಯನ್ನು ಅಲ್ಲಿ ನಿಲ್ಲಿಸಿಬಿಟ್ಟು ಚುರುಕಾಗಿ ಒಳಗೆ ಪ್ರವೇಶಿಸಿದನು. ಅವನನ್ನು ಸ್ವಾಗತಿಸಿದ ಸಿಬ್ಬಂದಿಯ ಬಳಿ, ನನಗೆ ತುಂಬ ಸಿಂಪಲ್ ಆಗಿ ಆದರೆ ನೋಡುವವರ ಕಣ್ಣು ಕುಕ್ಕುವಂತಹ ಒಂದು ಗೋಲ್ಡ್ ಚೈನ್ ಬೇಕು ಎಂದನು. ಮಾರಾಟಗಾರ ತೋರಿಸಿದ ಹಲವಾರು ಡಿಸೈನ್ಗಳನ್ನು ಪರಿಶೀಲಿಸಿದವನು ನವಿರಾದ ಎಳೆಯಂತೆ ಕಾಣುವ ಸುಂದರವಾದ ಚಿನ್ನದ ಚೈನ್ ಅನ್ನು ಆರಿಸಿದನು. ಅದರ ಪೆಂಡೆಂಟ್ನಲ್ಲಿ ಒಂದು ಸಣ್ಣ ವಜ್ರ ಮಿನುಗುತ್ತಿರುವಂತಿತ್ತು. ಇದು ಅವಳ ಕುತ್ತಿಗೆಗೆ ತುಂಬ ಅಂದವಾಗಿ ಕಾಣುತ್ತದೆ ಎಂದು ಆಸ್ವಾದಿಸಿದವನು ಮುಂದೆ ಉಂಗುರಗಳಿದ್ದ ವಿಭಾಗಕ್ಕೆ ಹೋದನು. ಅಲ್ಲಿ ಒಂದು ಸುಂದರವಾದ ಚಿನ್ನದ ಉಂಗುರವನ್ನು ತೆಗೆದುಕೊಂಡನು. ಅದರಲ್ಲಿ 2 ಹೃದಯಗಳು ಒಂದಕ್ಕೊಂದು ಬೆಸೆದುಕೊಂಡಿರುವಂತಹ ಡಿಸೈನ್ ವಿಕ್ರಮ್ಗೆ ತುಂಬ ಇಷ್ಟವಾಯಿತು. ಇದೇ ನಮ್ಮ ಪ್ರೀತಿಯ ಸಂಕೇತ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡವನು ಎರಡಕ್ಕೂ ಬಿಲ್ ಮಾಡಿಸಿ ಅವುಗಳನ್ನು ಒಂದು ನಾಜೂಕಾದ ವೆಲ್ವೆಟ್ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಲು ಹೇಳಿದನು. ಒಂದು ಕೈಯಲ್ಲಿ ಐಫೋನ್ ಪಾರ್ಸಲ್, ಮತ್ತೊಂದೆಡೆ ಬೆಲೆ ಬಾಳುವ ಒಡವೆ ಪೆಟ್ಟಿಗೆ. ಹೀಗೆ ಪೂರ್ಣ ಎನರ್ಜಿಯೊಂದಿಗೆ ಕಾರು ಹತ್ತಿದನು. ಮನೆಗೆ ಬರುವ ದಾರಿಯುದ್ದಕ್ಕೂ ಅವನ ಕಲ್ಪನೆಯ ಕುದುರೆ ಓಡುತ್ತಲೇ ಇತ್ತು. ನಾಳೆ ಮುಂಜಾನೆ ದೇವಸ್ಥಾನದಲ್ಲಿ ಆ ಮಂಜು ಮುಸುಕಿದ ವಾತಾವರಣದಲ್ಲಿ ಅವಳ ಮುಂದೆ ಹೋಗಿ ನಿಂತಾಗ ಈ ಚೈನ್ ಮತ್ತು ಉಂಗುರವನ್ನು ನೋಡಿದರೆ ನನ್ನ ಮಧು ಆಘಾತದಲ್ಲಿ ಹೆಪ್ಪುಗಟ್ಟಿ ಬಿಡುತ್ತಾಳೆ ಎಂದುಕೊಳ್ಳುತ್ತಲೇ ಸ್ಟೇರಿಂಗ್ ಹಿಡಿದನು. ಮನೆ ಗೇಟಿನೊಳಗೆ ಕಾರು ತಂದು ನಿಲ್ಲಿಸಿದವನು ಆ ಉಡುಗೊರೆಗಳನ್ನು ಯಾರಿಗೂ ಕಾಣದಂತೆ ಬಚ್ಚಿಟ್ಟುಕೊಂಡು ತನ್ನ ಕೋಣೆಗೆ ಹೋದನು. ನಾಳೆ ಬೆಳಗಾಗಲಿರುವ ಆ ಮುಂಜಾನೆಗಾಗಿ ಕೇವಲ ವಿಕ್ರಮ್ ಮಾತ್ರವಲ್ಲ, ಅವನ ಪ್ರೀತಿಯೂ ಕಾಯುತ್ತಿತ್ತು. ಆದರೆ ಅಥರ್ವನ ಮನಸ್ಸು ತನ್ನ ತಾಯಿಯ ಸಮ್ಮತಿಯನ್ನು ಹೇಗೆ
ಪಡೆಯುವುದೋ ಎಂಬ ನೋವಿನಲ್ಲಿ ಒದ್ದಾಡುತ್ತಿತ್ತು. ಅದೇ ವೇಳೆಗೆ ಮಾಯಾಗೆ ಮುಂದಿನ ದಿನ ವಿಕ್ರಮ್ನನ್ನು ಭೇಟಿಯಾಗಲಿದ್ದೇವೆ ಎಂಬ ನೆಮ್ಮದಿ ಒಂದೆಡೆ ಇದ್ದರೂ, ತನ್ನ ಮನಸ್ಸು ವಿಕ್ರಮ್ ಬಳಿ ನಿಜವನ್ನು ಹೇಳುವುದೇ ಒಳ್ಳೆಯದು ಎಂದು ಹೇಳುತ್ತಿರುವುದರಿಂದ ಏನು ಮಾಡಬೇಕೆಂದು ತಿಳಿಯದೆ ಗೊಂದಲದಲ್ಲಿ ನಿದ್ದೆಯಿಲ್ಲದೆ ತಹತಹಿಸುತ್ತಿದ್ದಳು ಮಾಯಾ ಅಂದರೆ ಮಧು. ಮರುದಿನ ಮುಂಜಾನೆ 4:30 4:15 ಗಂಟೆಗೆ ಎದ್ದು ಸ್ನಾನ ಮಾಡಿ ತಯಾರಾದವನು 5:15 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಒಂದು ಕೈಯಲ್ಲಿ ವಾಕಿಂಗ್ ಸ್ಟಿಕ್, ಇನ್ನೊಂದು ಕೈಯಲ್ಲಿ ಗಿಫ್ಟ್ ತುಂಬಿದ್ದ ಬ್ಯಾಗ್ ಹಿಡಿದುಕೊಂಡು ಅವಳಿಗಾಗಿ ಕಾಯುತ್ತಿದ್ದನು ವಿಕ್ರಮ್. ಈ ಕಥೆ ಇನ್ನು ಮುಂದುವರಿಯುವುದು.